ಎಲ್ಲಿ ಹೋಗ್ತಾ ಇದ್ದೀವಿ? ನೀನು ಯಾವ ಕಾಲೇಜ್ ಓದಿರೋದು? ಯಾವುದು ಹಾಕಲ್ಲ, ವಾಯ್ಸ್ ಓವರ್ ಮಾಡೋದು ಬಾ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಸಲ ಫಾರ್ ದ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಈ ಮೂಮೆಂಟ್ ಮಾತ್ರ ನನಗೆ ತುಂಬ ಸರ್ಪ್ರೈಸಿಂಗು ಆ್ಯಂಡ್ ಶಾಕಿಂಗ್. ಏನಪ್ಪ ಅಂದರೆ, ನಾವು ತೊಗೊಬೇಕಾಗಿರೋ ಪ್ರಾಡಕ್ಟೇ ಬೇರೆ, ಬಟ್ ತೊಗೊಂಡಿದ್ದೆ ಪ್ರಾಡಕ್ಟೇ ಬೇರೆ ಗಾಯ್ಸ್. ಏನಂದರೆ, ನಾನು ತೊಗೊಂಡೋಗಿರೋ ಪ್ರಾಡಕ್ಟನ್ನು ನಾನು ನೋಡ್ತಾ ಇದ್ದೆ, ಬಟ್ ನಮ್ಮ ಮೇಡಮ್ಮು ಎಲ್ಲದನ್ನು ಮುಗಿಸಿ ಪೇಮೆಂಟು ಮೆಥಡ್ಸ್ ಏನೇನಿದೆ ಅದೆಲ್ಲ ಕಂಪ್ಲೀಟಾಗಿ ಫಿನಿಷ್ ಮಾಡಿ ನನ್ನ ಕೈಗೆ ಐಫೋನನ್ನು ಅನ್ಬಾಕ್ಸ್ ಮಾಡಲಿಕ್ಕೆ ಕೊಟ್ಟರು. ನಾನಂತೂ ಈ ಮೂಮೆಂಟಲ್ಲಿ ತುಂಬ ಶಾಕಿಂಗ್ ಆಗಿದ್ದೆ, ಮತ್ತು ನನಗೆ ಅಷ್ಟು ಇದು ಕಾನ್ಷಿಯಸ್ ಇರಲಿಲ್ಲ. ಇವಾಗ ನನ್ನ ಮೇಡಮ್ಮು ವಾಯ್ಸ್ ಓವರ್ ಕೊಡ್ತಾರೆ. ಹಾಯ್, ಹೆಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ ಮಾತಾಡಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪಾಪ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ. ಏನೋ ಅವ್ರು ತುಂಬ ಸರ್ಪ್ರೈಸು, ಹಾಗೆ ತುಂಬ ಶಾಕಿಂಗಲ್ಲೇ ಇದ್ದರು. ಅವ್ರ ಅನ್ಬಾಕ್ಸಿಂಗು ಫುಲ್ಲು ಶಾಕಲ್ಲೇ ಇದ್ದರು. ಹಾಗಾಗಿ ಇದು ನಾನು ವಾಯ್ಸ್ ಓವರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಕೊಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಐಫೋನ್ ತೊಗೊಳ್ಳೋ ಥಾಟ್ ಇರಲಿಲ್ಲ, ಇತ್ತು, ಬಟ್ ಆದರೆ ಇಷ್ಟು ಬೇಗ ಇರಲಿಲ್ಲ. ಬಟ್ ಸ್ವಲ್ಪ ನೀಡಿತ್ತು ಅನ್ನೋಕ್ಕೋಸ್ಕರ ನಾನು ಸಡನ್ನಾಗಿ ಆ ಡಿಸಿಷನ್ನ ಚೇಂಜ್ ಮಾಡಿ ತೊಗೊಂಡೆ. ಲೈಫಲ್ಲಿ ಸ್ವಲ್ಪ ರಿಸ್ಕ್ ತೊಗೋಬೇಕು ಗಾಯ್ಸ್. ತೊಗೊಂಡಾಗೆ ನಾವೇನಾದರೂ ಸಾಧನೆ ಮಾಡೋದು ಇರೋದು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಎಲ್ಲ ದೇವ್ರ ದಯೆಯಿಂದ ಒಳ್ಳೆಯದಾದರೂ ಏನಾದ್ರೂ ಎರಡನ್ನೂ ಒಂದೇ ಥರ ಬ್ಯಾಲೆನ್ಸ್ ಮಾಡೋ ಯೋಚನೆಯಲ್ಲಿ ಇರ್ತೀನಿ ನಾನು ಯಾವಾಗ್ಲೂ. ಇದು ನೆಕ್ಸ್ಟು ವ್ಲಾಗ್ ಮಾರ್ನಿಂಗು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಇವಾಗ ಅದೇ ಐಫೋನಲ್ಲಿ ಮಾಡ್ತಾ ಇರೋದು. ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ, ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನಂದರೆ, ನಾವು ಇನ್ಶೂರೆನ್ಸ್ ಮಾಡಿಸಿರ್ತೀವಲ್ಲ, ವರ್ಷಕ್ಕೊಂದ್ಸಲ ನಾವು ಅದು ಕ್ಲೈಮ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಒಂದ್ಸಲ ಬ್ಲಡ್ ಚೆಕಪ್ ಮಾಡಿಸ್ತೀವಿ. ಅದನ್ನೆಲ್ಲ ಚೆಕಪ್ ಮಾಡಿಸ್ಕೊಂಬಿಟ್ಟು ನಾವು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟಿಗೆ ಅವ್ರು ಯಾವಾಗಲೂ ಇಡ್ಲಿ ವಡೆನೇ ತೊಗೊಳ್ಳೋದು. ನಾನು ಹಾಗಲ್ಲ, ನನಗೇನು ಲೈಕ್ ಆಗುತ್ತೋ ಅದು ತೊಗೊಳ್ತೀನಿ. ಸೊ ಇದೆಲ್ಲ ತೊಗೊಂಡ್ಮೇಲೆ ತಿಂದ್ಕೊಂಡು, ಇವತ್ತು ಆ್ಯಕ್ಚುಲಿ ಸಂಡೇ ಆಗಿತ್ತು. ನಂದು ಯಾವಾಗಲೂ ಹಾಗೆ, ನಾನೇನೋ ತೊಗೊಳಕ್ಕೆ ಹೋಗಿರ್ತೀನಿ, ಪಟ ಅಲ್ಲೇ ಏನೋ ಚೇಂಜ್ ಆಗಿರುತ್ತೆ. ಬಟ್ ಅವ್ರಿಗೆ ತುಂಬ ಶಾಕ್ ಆಗಿತ್ತು, ಹಾಗಾಗಿ ಫುಲ್ಲು ಸರ್ಪ್ರೈಸ್ ಆಗಿಬಿಟ್ಟಿದ್ರು. ಹಾಗೆ ಇನ್ನೊಂದು ಏನಾಯ್ತಂದರೆ, ನನಗೆ ಫೇಸಲ್ಲಿ ಸ್ವಲ್ಪ ಅಲರ್ಜಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೆ, ನಾನು ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ತೋರಿಸ್ತಾ ಇದ್ದೆ. ಅವ್ರು ಮಾತಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗೋಣ ಅಂತಾರೆ. ಬಟ್ ನಾನು ಹೋಗಲ್ಲ ಆ ಥರ ಸಡನ್ನಾಗಿ ಏನಾದರೂ ಹಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀನಿ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್. ಏನಕ್ಕೆ ನಾನು ಮಾತಾಡೋದು ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ನನಗೆ ಸ್ವಲ್ಪ ಏನಂದರೆ ವೀಡಿಯೋ ಡೈರೆಕ್ಟಾಗಿ ನಾವು ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿತೀನಿ. ಸೊ ಏನು ಎಲ್ಲ ಮಾಡೋದು, ವೀಡಿಯೋ ಮಾಡ್ತಾ ಇದ್ದೀನಿ. ಕಾಲೇಜ್ ಓದಿರೋದು? ಯಾವುದು ಹಾಕಲ್ಲ, ವಾಯ್ಸ್ ಓವರ್ ಮಾಡೋದು ಬಾ. ನಾವು ಹೇಗಿದ್ದೀವಿ ಹಾಗೆ ರಿಯಲಾಗಿ ಹಾಕಬೇಕು ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಐಫೋನಲ್ಲಿ ಹೇಗೆ ಬರುತ್ತೆ, ಹೇಗೆ ಕ್ಲಾರಿಟಿ ಎಲ್ಲ ತುಂಬ ನಂಗೆ ಸರ್ಪ್ರೈಸು. ಬಟ್ ಅದಕ್ಕೆ ಸಪ್ರೇಟಾಗಿ ಚಾರ್ಜರೆಲ್ಲ ತೊಗೋಬೇಕು ಅನ್ನೋದು ಅದೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಗಾಯ್ಸ್. ಅದಕ್ಕೆ ಸೊ ಇನ್ವೆಸ್ಟ್ಮೆಂಟ್. ಬಟ್ ಏನೋ ಒಂದು ಖುಷಿ ಇದೆ. ಬಟ್ ಅದೇ ಸ್ವಲ್ಪ ಇವಾಗ ಗೊತ್ತಾಗ್ತಿದೆ. ನಾನು ಆ್ಯಕ್ಚುಲಿ ಮುಟ್ಟೇ ಇಲ್ಲ ಫೋನ್ನ, ಅವರೇ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಬಿಕಾಸ್ ನಾನು ಸ್ವಲ್ಪ ಸಾಫ್ಟ್ ಇಲ್ಲ, ಹಾರ್ಡಾಗಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಬೇಡ ಈಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಅವರು, ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರೋ ಮೊಬೈಲ್ನ ನಾನೇನು ಎಕ್ಸ್ಚೇಂಜ್ ಮಾಡಿಲ್ಲ, ಅದು ನನ್ನ ಹತ್ರನೇ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಬಿಕಾಸ್ ಕ್ಲಾಸಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಾದಮೇಲೆ ಮನೆಗೆ ಹೊರಟ್ವಿ. ಮನೆಯದೆಲ್ಲ ಏನೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಸುಸ್ತಾಗ್ಬಿಟ್ಟಿತ್ತು. ಅದಾದಮೇಲೆ ರಿಪೋರ್ಟ್ ತರಲಿಕ್ಕೆ ನನ್ನ ಹಸ್ಬೆಂಡ್ ಹೋದರು. ನಾವು ಬಸ್ಸಲ್ಲೇ ಓಡಾಡೋದು. ಯಾಕೆ ಗಾಡಿ ಇಲ್ಲ ಅದೆಲ್ಲ ಕೇಳಬೇಡಿ. ಕೇಳಿದ್ರು ಅದಕ್ಕೆ ರಿಪ್ಲೈ ಕೇಳಿ, ಫಸ್ಟು ಕೇಳ್ತಾನೆ ಇಲ್ಲ ಯಾರು ಏನು. ಸೊ ಆಮೇಲೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿತ್ತು, ನೋ ಪ್ರಾಬ್ಲಮ್. ಏನು ದೇವ್ರ ದಯೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಅದಾದಮೇಲೆ ಅಮ್ಮಂಗೆಲ್ಲ ಕಾಲ್ ಮಾಡಿದ್ದೆ ಆವಾಗ, ಅವ್ರು ಇಲ್ವಲ್ಲ ಅಂತ ಹೇಳಿಬಿಟ್ಟು. ಸೊ ಇವರು ಎಳ್ನೀರೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದರು. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಪ್ಲೀಸ್, ನಾವು ತುಂಬ ಎಫರ್ಟ್ ಹಾಕ್ತಾಯಿದ್ದೀವಿ, ಪ್ರೀತಿಯಿಂದನೇ ಮಾಡ್ತಾಯಿದ್ದೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ದು ಏನೇ ಅನಿಸಿಕೆ ಇದ್ದರೂ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.